ಹಾಯ್ ಹಲೋ ಬಾಸ್ ಟಿವಿಯ ಸಮಸ್ತ ವೀಕ್ಷಕರಿಗೂ ನಮಸ್ಕಾರ. ನಾನ್ ನಿಮ್ಮ ತೀರ್ಥ ಸ್ವಾಮಿ ಬಾಬು. ಏನಿವತ್ತು ನಮ್ಮ ಸ್ಟುಡಿಯೋಗೆ ಒಬ್ರು ಸ್ಪೆಷಲ್ ಗೆಸ್ಟ್ ಬಂದಿದ್ದಾರೆ. ಅವರ ಸ್ಪೆಷಾಲಿಟಿ ಏನು, ಯಾವ್ದ್ರಲ್ಲಿ ಅವರು ಪರಿಣಿತರಂತ ತಿಳ್ಕೊಳ್ಳೋಣ. ಮೊದಲನೇದಾಗಿ ಅವ್ರ ಹೆಸರೇ ಬೆಂಗಳೂರು ರಮೇಶ್ ಬುಜ್ಜಿ ಅವರು. ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಸೋ ಮಚ್ ತೀರ್ಥ ಸ್ವಾಮಿ ಅವರೇ. ಓಕೆ, ಒಂದು ಇಂಟ್ರೊಡಕ್ಷನ್ ಕೊಟ್ಟೆ ನನ್ಗೆ ಗೊತ್ತಿರೋ ಅಷ್ಟು ಮಾಹಿತಿ ಪ್ರಕಾರ. ಸೊ Okay. ಕೆಲವ್ರು ನೋಡ್ತಾ ಇದ್ದವ್ರು ಹೇಳ್ತಾರೆ, Okay. ಸೊ ಇವ್ರು ಯಾರು ಬೆಂಗಳೂರು ರಮೇಶ್ ಬುಜ್ಜಿ ಯಾರು, ದೊಡ್ಡ ಕಿಲಾಡಿನ ಕರ್ಕೊಂಡ್ಬಂದು ಇಂಟರ್ವ್ಯೂ ಮಾಡ್ತಾ ಇದಿರಲ್ಲ ಅಂತ ಕೇಳಬಾರ್ದು. ಅದಕ್ಕೋಸ್ಕರ ನೀವೇ ಹೇಳ್ಬಿಡಿ, ನೀವೇನೇನ್ ಮಾಡಿದಿರಾ ಅಂತ. ನಾನು ಕಿಲಾಡಿ ಅನ್ನೋ ಪದಕ್ಕೆ ನಾನು ಅರ್ಥ ಕೊಡಲ್ಲ. ಕಿಲಾಡಿ ಅನ್ನೋದು ರಾಂಗ್ ಮಿಸ್ಟೇಕ್ ನಿಮ್ದು. ಅವಾರ್ಡ್ಸ್ Okay. ತೆಗ್ದ್ಬಿಡಿ. Okay. ಯಾಕಂದ್ರೆ ನಾನೊಂದು ಸೆಲೆಬ್ರಿಟಿ. ಅದೇ Most ಏನು celebrity. ಓಕೆ ನಾನು ತೆಲುಗು ಪ್ರತಿಯೊಬ್ರು ನನ್ನ ಇನ್ಸ್ಟಾ ಪೇಜ್ ಆಗ್ಬೋದು, ಸೋಷಿಯಲ್ ಮೀಡಿಯಾ ಸ್ಟಾರ್ ಅನ್ಬೋದು Okay. ನನ್ನನ್ನ. ಯಾಕಂದ್ರೆ ಈ ನಮ್ಮ ಸ್ಟುಡಿಯೋಕ್ಕೆ ಈಗ ಮೊದಲ ಬಾರಿಗೆ ಕನ್ನಡದಲ್ಲಿ ನಾನು ಮೊದಲ ಬಾರಿಗೆ ಇಂಟರ್ವ್ಯೂಗೆ ಬಂದಿದ್ದೀನಿ. ನಮ್ದ್ರಲ್ಲೇ ಸೊ ತೆಲುಗು ಇಂಡಸ್ಟ್ರಿನೇ ಶೇಕ್ ಮಾಡಿರೋಂತ ಬ್ಯಾಂಗ್ಳೂರ್ ಬುಜ್ಜಿ ರಮೇಶ್ ನಾನು. ತೆಲುಗು ಅಲ್ಲಿ ಒಂದು ನ್ಯಾಷನಲ್ ಜಬರ್ದಸ್ತ್ ಮಾಡಿದೀನಿ, ನ್ಯಾಷನಲ್ ಶೋ ಅಲ್ಲಿ DL ಮಾಡಿದೀನಿ, ಮತ್ತೆ ಪಟಾಸಲ್ ಮಾಡಿದೀನಿ, ಓಕೆ ರೆಚ್ಪೋದಂ ಬ್ರದರ್, ಎವ್ರಿ ಒನ್ ತೆಲುಗು ನ್ಯಾಷನಲ್ ಶೋಸ್ ಅಲ್ಲೆಲ್ಲ ಮಾಡಿದೀನಿ. ಹಾಗೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ನಂದೇ ಆದ ಸ್ಟೈಲಿಯಲ್ಲಿ, ನಂದೇ ಆದ ಹಾವಭಾವಗಳಲ್ಲಿ, ನಂದೇ ಆದ ಫ್ಯಾನ್ಸ್ ಬೇಸಿಕ್ ಅಲ್ಲಿ ಫುಲ್ ಮಿಂಚ್ತಾ ಇದೀನಿ. ಸೊ ಹಾಗಿದ್ದಕ್ಕೆ ನಿಮ್ಮ ಒಂದು ಬಾಸ್ ಟಿವಿಯಲ್ಲಿ ನನ್ನನ್ನು ಇವತ್ತು ವೆಲ್ಕಮ್ ಮಾಡಿದೀರಾ. ನಾನು ಆಲ್ಮೋಸ್ಟ್ ನನ್ನ ಪ್ರಜೆಗಳಿಗೆಲ್ಲ ಗೊತ್ತು, ನನ್ನ ಫ್ಯಾನ್ಸ್ ಗೆ, ನನ್ನ ಫಾಲೋವರ್ಸ್ ಗೆ, ಎವ್ರಿ ಒನ್ ಗೊತ್ತು. ಎಲ್ರಿಗೂ ಗೊತ್ತು, ನೀವು ಗೊತ್ತು ಆಲ್ವೇಸ್ ಗೊತ್ತು, ವರ್ಲ್ಡ್ ಗೊತ್ತು. ಓಕೆ, ಫಿಲಮ್ ಅಲ್ಲಿ ಆಕ್ಟ್ ಮಾಡಿದೀನಿ ಅಂತ ಹೇಳಿದ್ರೆ ಓಕೆ, ಹ್ಮ್. ಶೇಕ್ ಮಾಡಿದೀನಿ ಅಂದ್ರೆ ಏನರ್ಥ ಅದು? ಶೇಕ್ ಅಂದ್ರೆ ಒಂದು ಸೋಷಿಯಲ್ ಮೀಡಿಯಾ. ಇವಾಗ ಇದು ಫಿಲಮ್ ಅಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ ನಾನು ಇಂಟರ್ವ್ಯೂ ಅಲ್ಲಿ ಇದೀನಿ. ಸೊ ಇದನ್ನೇ ಸೋಷಿಯಲ್ ಮೀಡಿಯಾ ಅನ್ನೋದು. ಈ ಸೋಷಿಯಲ್ ಮೀಡಿಯಾನೇ ಶೇಕ್ ಮಾಡಿದೀನಿ. ತೆಲುಗು ಇಂಡಸ್ಟ್ರಿ, ಕನ್ನಡ, ಎವ್ರಿ ಒನ್ ಎಲ್ರಿಗೂ ಗೊತ್ತು ನಾನು.